ಈ CCTV ಬಂದ ನಂತರ ಎಲ್ಲ ಸಮಸ್ಯೆಗಳು ಎಲ್ಲ ಸಂಶಯಗಳ ಬಗೆಹರಿದು. ಇಲ್ಲದೆ ಹೋದರೆ ವಿಮಾನ ಟೇಕ್ ಆಫ್ ಆಗುವಾಗ ಬಾಲದ ಹತ್ರ ಏನೋ ಮರ ಬಡಿತಂತೆ, ಏನೇನೋ ಸುದ್ದಿಗಳು ಬಂದು, ಇಲ್ಲ ಬಿಲ್ಡಿಂಗ್ಗೆ ಟಚ್ ಆಗಿಬಿಡ್ತಂತೆ. ಏನೂ ಆಗಿಲ್ಲ. ಜನಸಾಮಾನ್ಯರ ಆಡು ಭಾಷೆಯಲ್ಲಿ, ನನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಎಂಜಿನ್ಗೆ ಕಸು ಸಾಕಾಗಲಿಲ್ಲ. ಅದು ನೋಡಿದ್ರೆ ಹಾಗೆ ಅನಿಸುತ್ತೆ, ಅದನ್ನು ಶಕ್ತಿ ಸಾಕಾಗಿಲ್ಲ ಎಂಜಿನ್ಗೆ. ಈ ಅಭಿಪ್ರಾಯವನ್ನು ಪೈಲಟ್ಗಳ ಹತ್ರ, ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳ ಹತ್ರ ವ್ಯಾಲಿಡೇಟ್ ಮಾಡಿಕೊಳ್ಳುವ ಪ್ರಯತ್ನ ಪಟ್ವಿ. ಏನಾಗಿರಬಹುದು ಇಲ್ಲಿ ಅಂತ ಪಾಸಿಬಿಲಿಟಿಗಳು ಸುಮಾರಿದ್ದಾವೆ. ಅವ್ರು ಹೇಳಿದ್ದನ್ನು ಯಥಾವತ್ತಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಪ್ರತಿಯೊಂದು ವಿಮಾನಕ್ಕೂ ಟೇಕ್ ಆಫ್ ಆಗೋದಕ್ಕೆ ಇಷ್ಟು ವೇಗವನ್ನು ಆ ವಿಮಾನ ರೀಚ್ ಆಗಬೇಕು ಅಂತ ಒಂದಿರುತ್ತೆ, ಮತ್ತು ಇಷ್ಟು ಉದ್ದ ರನ್ವೇನಲ್ಲಿ ಸಾಗಬೇಕು ಅಂತ ಒಂದಿರುತ್ತೆ. ಇಷ್ಟು ಉದ್ದ ಸಾಗಬೇಕು ಅಂತ. ಹಾಗೆ ಈ ಬೋಯಿಂಗ್ 787ಗೂ ಒಂದು ಸ್ಪೀಡ್ ಇದೆ, ಜೊತೆಗೆ ಒಂದು ಲೆಂತ್ ಇದೆ, ಡಿಸ್ಟನ್ಸ್. ಆ ಡಿಸ್ಟನ್ಸ್ನಲ್ಲೇ ಸಾಗಬೇಕು ಅದು. ಅದಕ್ಕೆ ಅನೇಕ ವಿಷಯಗಳ ಕಾಂಟ್ರಿಬ್ಯೂಟ್ರಿ ಇರ್ತವೆ. ಒಂದು, ವಿಮಾನದ ತೂಕ ಎಷ್ಟಿದೆ ಅಂತ. ವಿಮಾನದ ತೂಕ ಫಿಕ್ಸ್ ಇರುತ್ತೆ ರೀ. ತೂಕ ಹೆಚ್ಚು ಕಡಿಮೆ ಆಗೋದು ಒಳಗೆ ಎಷ್ಟು ಜನ ಪ್ರಯಾಣಿಕರು ಹತ್ತಿದ್ರು, ಏನೇನು ಲಗೇಜ್ ತುಂಬಲಾಗಿದೆ ಮತ್ತು ಎಷ್ಟು ಫ್ಯೂಯಲ್ ಹಾಕಿದ್ದಾರೆ ಅನ್ನೋದರ ಆಧಾರದ ಮೇಲೆ. ಅಂಡರ್ಸ್ಟ್ಯಾಂಡಬಲಿ ವಿಮಾನದ ತೂಕ ಜಾಸ್ತಿ ಆದಂತೆ ರನ್ವೇ, ಉದ್ದದ ರನ್ವೇ ಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ಜಾಸ್ತಿ ಸ್ಪೀಡ್ನಲ್ಲಿ ಹೋಗಿ ಟೇಕ್ ಆಫ್ ಆಗಬೇಕು, ದೂರದಿಂದ ಬಂದು ಟೇಕ್ ಆಫ್ ಆಗಬೇಕು, ಹಂಗೆ ಬೇಕಾಗತ್ತೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ. ಇದು ಗೂಗಲ್ ಮ್ಯಾಪಿನ ಇಮೇಜಸ್. ಅದು ಆ ವಿಮಾನ ಹಿಂಗೆ ಬರ್ತಾ ಇದ್ದರೆ ಮಧ್ಯದಲ್ಲಿ ಎರಡು ಕಡೆಗಳಲ್ಲಿ ಅಡ್ಡಡ್ಡ ಗೆರೆಗಳು. ಅದು ರಸ್ತೆ, ಅದು ರನ್ವೇ. ಅದನ್ನು ಇಂಟರ್ಸೆಕ್ಷನ್ಸ್ ಅಂತಾರಂತೆ. ಇವತ್ತು ತಿಳ್ಕೊಂಡಿದ್ದು ನಾವು, ಇಂಟರ್ಸೆಕ್ಷನ್ಸ್ ಅಂತಾರಂತೆ. ಅಂದರೆ ಕೆಲವು ವಿಮಾನಗಳ ಟೇಕ್ ಆಫ್ ಆಗೋದಕ್ಕೆ ರನ್ವೇನ ಆರಂಭದ ತನಕ ಹೋಗಿ ಮತ್ತು ಅಲ್ಲಿಂದ ಬಂದು ಟೇಕ್ ಆಫ್ ಆಗಬೇಕಾಗಿಲ್ಲ. ಸಣ್ಣ ಸಣ್ಣ ವಿಮಾನಗಳಿರ್ತವೆ, ಟೇಕ್ ಆಫಿಗೆ ಡಿಸ್ಟೆನ್ಸ್ ಕಡಿಮೆ ಬೇಕು ಅವಕ್ಕೆ. ಅವನ್ನ ಟ್ಯಾಕ್ಸಿ ವೇನಲ್ಲಿ ಬಂದು ಅಲ್ಲೇ ಇಂಟರ್ಸೆಕ್ಷನ್ನಲ್ಲಿ ಒಂದು ಶಾರ್ಟ್ಕಟ್ ಹೊಡೆದು ಅಲ್ಲಿಂದನೇ ಟೇಕ್ ಆಫ್ ಮಾಡ್ಕೊಂಬಿಡಿ ಅಂತ ಹೇಳ್ತಾರಂತೆ ATCಯಿಂದ. ಇಲ್ಲಿಂದನೇ ಟೇಕ್ ಆಫ್ ಮಾಡ್ಕೊಳ್ಳಿ ಅಂತ. ಸಣ್ಣ ಸಣ್ಣ ವಿಮಾನಗಳಿಗೆ ಅದು ನಡೆಯುತ್ತೆ. ಕೆಲವು ಸಲ ವಿಮಾನ ನಿಲ್ದಾಣದಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಇದ್ದಾಗ ನೋಡ್ತೀವಿ ನಾವು, ಬೆಳಗಿನ ಜಾವ ಬೆಂಗಳೂರು ಏರ್ಪೋರ್ಟ್ನಿಂದ ಏನಾದ್ರು ಟೇಕ್ ಆಫ್ ಹೋದರೆ ಲೈನ್ ಹಚ್ಚಿ ನಿಂತಿರ್ತಾವೆ ವಿಮಾನ, ಒಂದಾದ್ಮೇಲೆ ಒಂದು ಟೇಕ್ ಆಫ್ ಆಗಬೇಕು. ಹಂಗೆ ಟ್ರಾಫಿಕ್ ತುಂಬ ಇದ್ದಾಗ ATCಯಿಂದ ಹೇಳ್ತಾರಂತೆ, ಇಂಟರ್ಸೆಕ್ಷನ್ನಲ್ಲೇ ಟೇಕ್ ಆಫ್ ಮಾಡಿಬಿಡ್ಬೋದಾ ಅಂತ ಹೇಳ್ತಾರಂತೆ. ಅದು ಹೇಳೋದಲ್ಲ, ಮನವಿ ATCಯಿಂದ. ನೀವಿಲ್ಲ ಶಾರ್ಟ್ಕಟ್ಟಲ್ಲಿ ಹೋಗ್ಬಿಡಿ, ಇನ್ನೊಂದು ವಿಮಾನ ಟೇಕ್ ಆಫಿಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ. ಅಂಥ ಮನವಿ ATCಯಿಂದ ಬಂದಾಗ ಇಂಟರ್ಸೆಕ್ಷನ್ನಲ್ಲಿ ಟೇಕ್ ಆಫ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ಇಟ್ ಈಸ್ ದ ಪ್ರಿರಾಗೇಟಿವ್ ಆಫ್ ದ ಪೈಲಟ್ಟಿನ ಅಂತಿಮ ನಿರ್ಧಾರ ಅದು. ಇಲ್ಲಿ ಆ CCTV ಫುಟೇಜು ಅರ್ಧದಿಂದ ಇದೆ. ಪೂರ್ತಿ ಕವರ್ ಆಗಿದ್ದರೆ ಈ ವಿಮಾನ ರನ್ವೇನ ಬಿಗಿನಿಂಗಿಂದಾನೇ ಬಂತ ಅಥವಾ ಇಂಟರ್ಸೆಕ್ಷನ್ನಲ್ಲಿ ಬಂತ ಅನ್ನೋದು ಗೊತ್ತಾಗ್ತಾ ಇತ್ತು. ಅಕಸ್ಮಾತ್ ಇಂಟರ್ಸೆಕ್ಷನ್ನಲ್ಲಿ ಬಂದಿದ್ದರೆ ಪೈಲಟ್ ತಪ್ಪಾಗತ್ತೆ. 230 ಜನ ಪ್ರಯಾಣಿಕರು, 12 ಜನ ಸ್ಟಾಫು, 58,000 ಲೀಟರ್ ಇಂಧನ, ಜೊತೆಗೆ ಆ ಪ್ರಯಾಣಿಕರ ಲಗೇಜು, ಅಷ್ಟೆಲ್ಲ ಹೊತ್ಕೊಂಡು ಇಂಟರ್ಸೆಕ್ಷನ್ನಿಂದ ಟೇಕ್ ಆಫ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಆದರೂ ATC ಹೇಳ್ತು ಅಂತ ಪೈಲಟ್ ಟೇಕ್ ಆಫ್ ಮಾಡಿಬಿಟ್ರು. ಆ ಕಾರಣಕ್ಕೆ ರನ್ವೇನ ಲೆಂಗ್ತ್ ಕಡಿಮೆ ಸಿಕ್ತು, ಡಿಸೈರ್ಡ್ ಸ್ಪೀಡನ್ನು ರೀಚ್ ಆಗೋದಕ್ಕಾಗಲಿಲ್ಲ ವಿಮಾನ. ರನ್ವೇ ಎಂಡಿಗೆ ಹೋಗಿ ಟೇಕ್ ಆಫ್ ಮಾಡಿದ್ರು. ಟೇಕ್ ಆಫ್ ಮಾಡಿದಾಗಲೂ ಕೂಡ ಆ ಸ್ಪೀಡ್ ವಿಮಾನಕ್ಕೆ ಇನ್ನೂ ಬಂದೇ ಇರಲಿಲ್ಲ, ಆದ್ದರಿಂದ ಕ್ರ್ಯಾಶ್ ಆಯಿತು ಅನ್ನೋದು ಲೆಕ್ಕಾಚಾರ. ನನಗೆ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಹೇಳಿದ್ದೀನಿ, ಯಥಾವತ್ತಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವೇನು ಏವಿಯೇಷನ್ ಎಕ್ಸ್ಪರ್ಟಾ, ವಿಮಾನದ ಎಕ್ಸ್ಪರ್ಟಾ ಅಂತ ಕೇಳಬೇಡಿ. ಐ ಆಮ್ ನಾಟ್. ಇಂಟರ್ಸೆಕ್ಷನ್ನಿಂದ ಈ ವಿಮಾನ ಟೇಕ್ ಆಫ್ ಆಯ್ತಾ ಅನ್ನೋದು ಪ್ರಮುಖ. ATC ಅವರು ಸಾಮಾನ್ಯವಾಗಿ ಹೇಳ್ತಾರಂತೆ ಪೈಲಟ್ಗಳಿಗೆ, ಅದು ಟ್ರಾಫಿಕ್ ಜಾಸ್ತಿ ಇದ್ದಾಗ ಇಂಟರ್ಸೆಕ್ಷನ್ನಿಂದ ಟೇಕ್ ಆಫ್ ಮಾಡಿಬಿಡಿ ಅಂತ. ಆ ಮನವಿಯನ್ನು ತಿರಸ್ಕರಿಸುವುದು ಪೈಲಟ್ಗೆ ಬಿಟ್ಟದ್ದು. ಇಲ್ಲಿ ಪುರಸ್ಕರಿಸಿದ್ರ ನಮಗೆ ಖಚಿತವಾದ ಮಾಹಿತಿ ಇಲ್ಲ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.